ಒಮ್ಮೆ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಯುಗದಲ್ಲಿ ಮಹಾರಾಜ ವೇಣುಸೇನ ಎಂಬ ಅರಸು ತನ್ನ ಪ್ರಜಾಪ್ರಿಯತೆಯಿಂದ ಪ್ರಸಿದ್ಧನಾಗಿದ್ದನು. ಅವನು ಧರ್ಮ ಮತ್ತು ನ್ಯಾಯದ ಮಾರ್ಗದಲ್ಲೇ ನಡೆದು ತನ್ನ ರಾಜ್ಯವನ್ನು ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿಸಿದ್ದನು. ಒಂದು ದಿನ ಪಕ್ಕದ ರಾಜ್ಯದ ರಾಜ ದುರಾಸೆಯ ಸುಳಿಯಲ್ಲಿದ್ದನು. ಅವನು ವೇಣುಸೇನನ ರಾಜ್ಯವನ್ನು ಜಯಿಸಿ ತನ್ನ ಆಳ್ವಿಕೆಯನ್ನು ವಿಸ್ತರಿಸಲು ಯೋಜಿಸಿದನು. ಆದರೆ ಮಹಾರಾಜನು ಬುದ್ಧಿವಂತ ಮತ್ತು ಸಮರ್ಥನಾಗಿದ್ದನು. ಅವನು ತನ್ನ ಮಂತ್ರಿಗಳಿಗೆ ಸಲಹೆ ಕೇಳಿ ಯುದ್ಧವಿಲ್ಲದೆ ಸಮಸ್ಯೆಯನ್ನು ಪರಿಹರಿಸಲು ಯತ್ನಿಸಿದನು. ರಾಜದೂತನನ್ನು ಕಳಿಸಿ ಬುದ್ಧಿವಾದದಿಂದ ಶತ್ರುರಾಜನಿಗೆ ಶಾಂತಿಯ ಮಹತ್ವವನ್ನು ಮನವರಿಕೆ ಮಾಡಿಸಿದನು. ಆ ಶತ್ರುರಾಜನಿಗೆ ವೇಣುಸೇನನ ಧರ್ಮಬೋಧನೆ ಸ್ಪರ್ಶಿಸಿತು. ಅವನು ಯುದ್ಧ ಬಿಟ್ಟು ಸ್ನೇಹಹಸ್ತ ಚಾಚಿದನು. ಈ ರೀತಿಯಾಗಿ ಮಹಾರಾಜನು ಯುದ್ಧವಿಲ್ಲದೆ ರಾಜ್ಯವನ್ನು ರಕ್ಷಿಸಿ ಪ್ರಜೆಗೆ ಶಾಂತಿ ತಂದನು. ಜನರು ಹರ್ಷೋದ್ಗಾರಗಳಿಂದ ಅವನನ್ನು ಮಹಾಧರ್ಮರಾಜನೆಂದು ಕೊಂಡಾಡಿದರು. ಈ ಕತೆ ಭಾರತೀಯ ರಾಜರ ನೈತಿಕತೆ, ಬುದ್ಧಿಮತ್ತೆ ಮತ್ತು ಶಾಂತಿಯ ಆದರ್ಶವನ್ನು ಪ್ರತಿಬಿಂಬಿಸುತ್ತದೆ. ಥ್ಯಾಂಕ್ ಯು.